ಡ್ರ್ಯಾಗನ್ ಚೀನಾಗೆ ಮತ್ತೊಂದು ಟಕ್ಕರ್ ಕೊಟ್ಟಿದೆ ಭಾರತ. ಎಮರ್ಜೆನ್ಸಿ ರನ್ವೇ ಚೀನಾದ ಗಡಿಯಲ್ಲಿಯೇ ಉದ್ಘಾಟನೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯುದ್ಧ ವಿಮಾನಗಳ ಲ್ಯಾಂಡಿಂಗ್ಗೆ ಅಸ್ಸಾಂನ ಮೊರಾನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಮರ್ಜೆನ್ಸಿ ರನ್ವೇ ಉದ್ಘಾಟನೆಯಾಗಿದೆ. ತುರ್ತು ಸಂದರ್ಭದಲ್ಲಿ ರನ್ವೇಗೆ ಉದ್ಘಾಟನೆಯಾಗಿದೆ. ಚೀನಾ ಗಡಿಯಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿರುವ ರನ್ವೇ ಇದು. 4.2 ಕಿಲೋಮೀಟರ್ ಉದ್ದ ಇದೆ ಈ ಎಮರ್ಜೆನ್ಸಿ ರನ್ವೇ. ಹೆದ್ದಾರಿಯಲ್ಲಿ ಯಾವುದೇ ವಿಮಾನ ಲ್ಯಾಂಡ್ ಮಾಡುವ ಸಾಮರ್ಥ್ಯ ಇರುತ್ತಿದ್ದಕ್ಕೆ ಈಶಾನ್ಯ ಭಾರತದ ಮೇಲೆ ಕಣ್ಣಿಟ್ಟಿದ್ದ ಚೀನಾಗೆ ಭಾರತ ಸೆಡ್ ಹೊಡೆದಿದೆ. ಎಮರ್ಜೆನ್ಸಿ ರನ್ವೇಗೆ ಬಂದಿಳಿದಿದೆ ಪ್ರಧಾನಿ ಮೋದಿ ವಿಮಾನ. ವಾಯುಪಡೆಗೆ C-130J ಹರ್ಕ್ಯುಲೆಸ್ ವಿಮಾನ ಲ್ಯಾಂಡ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐಎಎಫ್ನ ಬೃಹತ್ ವಿಮಾನ ಲ್ಯಾಂಡಿಂಗ್. ತುರ್ತು ಸಂದರ್ಭದಲ್ಲಿ ಯುದ್ಧ ವಿಮಾನಗಳು, ಸರಕು ಸಾಗಣೆ ವಿಮಾನಗಳ ಲ್ಯಾಂಡಿಂಗ್ಗೆ ಈ ರನ್ವೇ ಬಹಳ ಉಪಕಾರಿಯಾಗುತ್ತೆ. 4.2 ಕಿಲೋಮೀಟರ್ ಉದ್ದವಿರುವ ಎಮರ್ಜೆನ್ಸಿ ರನ್ವೇ ಇದು. ಚೀನಾದ ಗಡಿಯಿಂದ ಇರೋದು ಕೇವಲ 300 ಕಿಲೋಮೀಟರ್ಗಳು. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಯುದ್ಧ ವಿಮಾನಗಳು, ಸರಕು ಸಾಗಣೆ ವಿಮಾನಗಳು, ಯುದ್ಧ ಸರಕು ಸಾಗಣೆ ವಿಮಾನಗಳ ಲ್ಯಾಂಡಿಂಗ್ಗೆ ಈ ರನ್ವೇ ಉಪಕಾರಿ. और रक्षक क्षेत्र को आत्मनिर्भर बनाने का जिक्र यहाँ पर कर रहे हैं। हमने देखा कि कैसे ये भारतीय वायुसेना के जो उन्नत हेलीकॉप्टर्स थे वो मानवीय सहायता और आपदा राहत कार्य में अहम भूमिका निभाते हैं। उनकी क्षमताओं का अदम्य जो प्रदर्शन है वो यहाँ पर दिखाया गया। ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಜಾನಕಿರಾಮ್ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಸರ್ ನಮಸ್ಕಾರ. ಭಾರತದ ಈ ನಡೆ, ಇವತ್ತು ರನ್ವೇ ಉದ್ಘಾಟನೆ ಏನಿದೆ, ಇದು ಯಾವ ರೀತಿ ಸಹಕಾರಿಯಾಗುತ್ತೆ ಸರ್? ಒಂದು ದುರ್ಬಲ ಸ್ಪಾಟ್ ಆಗಿತ್ತು ಇದು. ಇಲ್ಲಿ ರನ್ವೇ ಮಾಡಿರೋದ್ರಿಂದ ಯಾವ ರೀತಿ ಉಪಕಾರಿಯಾಗುತ್ತೆ ನಮಗೆ? ನಮ್ಮ ಏರ್ಫೋರ್ಸ್ ಅಲ್ಲಿ ಯಾವಾಗ ಯುದ್ಧ ಸ್ಟಾರ್ಟ್ ಆಗತ್ತೆ, ಮೊದಲು ಅಟ್ಯಾಕ್ ಮಾಡಬೇಕಾದ್ದು ಒಂದು ರನ್ವೇ, ಅಂದ್ರೆ ವಿಮಾನಕ್ಕೆ ಕಾಲ್ ಕಟ್ ಮಾಡೋದಕ್ಕೆ. ರನ್ವೇ ಇಲ್ಲ ಅಂದ್ರೆ ಲ್ಯಾಂಡಿಂಗ್ ಮಾಡೋದಕ್ಕಾಗಲ್ಲ. ಎರಡು ರಡಾರು, ಕಣ್ಣಿಗೆ ಕಾಣಲ್ಲ, ಕಣ್ಣನ್ನ ತೆಗೆದ ಹಾಗೆ. ಕಾಲು ಮತ್ತು ಕಣ್ಣನ್ನ ಮೇನ್ ಟಾರ್ಗೆಟ್. ಈಗ ಯುದ್ಧ ಸ್ಟಾರ್ಟ್ ಆಗ್ತಿರ್ಲಿಕ್ಕೆ ಫಸ್ಟ್ ಅಟ್ಯಾಕ್ ಏನು ಹೋಗುತ್ತೆ ಅದು ರಡಾರ್ಗಳನ್ನ ಹೊಡೆಯುತ್ತೆ ಮತ್ತು ರನ್ವೇಗಳನ್ನ ಹಾಳು ಮಾಡುತ್ತೆ. ಅಂದ್ರೆ ವಿಮಾನಗಳು ಟೇಕ್ ಆಫ್ ಮಾಡ್ಲಿಕ್ಕೆ ಆಗ್ಬಾರ್ದು, ಲ್ಯಾಂಡ್ ಆಗ್ಲಿಕ್ಕೆ ಆಗ್ಬಾರ್ದು. ಅಕಸ್ಮಾತ್ ಏನಾದ್ರೂ ನಮ್ಮ ವಿಮಾನಗಳು ಅಟ್ಯಾಕಿಗೆ ಹೋಗಿತ್ತು ಚೈನಾಗೆ ಅಥವಾ ಪಾಕಿಸ್ತಾನಕ್ಕೆ ಅಂದ್ರೆ ವಾಪಸ್ ಬಂದಾಗ ಈ ರನ್ವೇ ಇಲ್ಲ ಅಂದ್ರೆ ಅವು ಲ್ಯಾಂಡ್ ಮಾಡ್ಲಿಕ್ಕಾಗದೆ ವಿಮಾನ ಕ್ರಾಶ್ ಆಗುತ್ತೆ. ಹಾಗಾಗಿ ಡೈವರ್ಟ್ ಆಗೋದಕ್ಕೆ ಸಫಿಶಿಯಂಟ್ ಫ್ಯೂಯಲ್ ಇಲ್ಲ ಅಂದ್ರೆ ಕ್ರಾಶ್ ಆಗ್ಲೇಬೇಕು. ಹಾಗಾಗಿ ರನ್ವೇ ಮತ್ತು ರಡಾರ್ಗಳು ಕಣ್ಣು ಮತ್ತು ಕಾಲಿದ್ದ ಹಾಗೆ. ಇದು ಎಲ್ಲಾ ನಮ್ಮ ಅಲ್ಲಿರೋ ದಿಬ್ರುಗರ್ ಇರ್ಬೋದು, ಜೋರಾಟ್ ಇರ್ಬೋದು, ಮೇನ್ ಬೇಸ್ ಜೋರ್ಹಾಟು, ಇವೆಲ್ಲ ರನ್ವೇಗಳು ಅಟ್ಯಾಕ್ಗೆ ಪ್ರೋನ್ ಆಗಿರುತ್ತೆ. ಫಸ್ಟ್ ಅಟ್ಯಾಕ್ ಅಲ್ಲೇ ಈ ರನ್ವೇಗಳೆಲ್ಲ ಹಾಳಾಗ್ಬಿಟ್ರೆ ನಮ್ಮ ವಿಮಾನಗಳು ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಆಗಲ್ಲ ಮತ್ತು ಹೋದ ವಿಮಾನಗಳು ಬಂದು ಸೇಫ್ ಆಗಿ ಲ್ಯಾಂಡ್ ಆಗೋದಿಲ್ಲ. ಹಾಗಾಗಿ ಆಲ್ಟರ್ನೇಟ್ ಆಗಿ ಇದು 2-in-1 ಟೈಪ್ ಮೋದಿಯವರ ಪ್ಲಾನ್ ಇದು. ಅಂದ್ರೆ ಹೈವೇನೂ ಆಗತ್ತೆ, 8 ಲೇನ್ ಹೈವೇ. ಆಮೇಲೆ ಕೆಲವು ಸ್ಟ್ರೆಚ್ ಅಲ್ಲಿ ಒಂದು 3 ಕಿಲೋಮೀಟರ್ಸ್ ಸ್ವಲ್ಪ ಮೋರ್ ಹಾರ್ಡ್ ಅಂಡ್ ಸರ್ಫೇಸ್ ಮಾಡಿ ಅದನ್ನ ರನ್ವೇಗೆ ಉಪಯೋಗಿಸ್ಕೋಬಹುದು. ಇದು ಬಹಳ ಈಸಿ. ಎಮರ್ಜೆನ್ಸಿನಲ್ಲಿ ನಮ್ಮ ರನ್ವೇ ಜೋರಾಟ್ ಹಾಳಾಯ್ತು, ಗೌಹಾಟಿ ಹಾಳಾಯ್ತು, ಅಟ್ಯಾಕ್ ಆಯ್ತು ಅಂತ ಏನಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರನ್ವೇನ 2 ಕಡೆ ಕವರ್ ಮಾಡಿ ಟ್ರಾಫಿಕ್ ಅನ್ನ ಸ್ಟಾಪ್ ಮಾಡಿ ನಾವು ಅಲ್ಲಿ ವಿಮಾನಗಳನ್ನ ಇಳಿಸ್ಬಿಟ್ಟು ಅಲ್ಲೇ ನಮ್ಮ ಪೆಟ್ರೋಲ್ ಅನ್ನ ತಗೊಂಡೋಗಿ ರಿಫ್ಯೂಯಲ್ ಮಾಡಿ ಅಲ್ಲಿಂದನೇ ಟೇಕ್ ಆಫ್ ಮಾಡಬಹುದು. ರನ್ವೇ ಟೈಪ್ ವಿಮಾನಗಳನ್ನ ಉಪಯೋಗಿಸ್ಕೋಬಹುದು. ಇದನ್ನ ಪಂಜಾಬ್ ಬಾರ್ಡರ್, ಅಮೃತ್ಸರ್ ಹತ್ರ ಮತ್ತು ಅಂಬಾಲಾ ಹತ್ರ ಈ ರೀತಿಯ ಫೆಸಿಲಿಟಿಗಳನ್ನ ಆಗ್ಲೇ ಮಾಡಿ ಟ್ರಯಲ್ ಮಾಡಾಕ್ತದೆ. ಫೈಟರ್ ಜೆಟ್ಸ್ ಎಲ್ಲ ಲ್ಯಾಂಡ್ ಆಗಿ ಟೇಕ್ ಆಫ್ ಆಗಿ ಎಲ್ಲ
ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನ ಟ್ರಯಲ್ಲು ಮಾಡ್ತಾರೆ. ಅಂದ್ರೆ ಈಗ ಈ ರನ್ವೇ ಉದ್ಘಾಟನೆ ಆಯ್ತು ಅಂದ್ರೆ ಇನ್ನೊಂದು 6 ತಿಂಗಳಿಗೆ ವಿತ್ ಪೊಲೀಸ್ ಸಪೋರ್ಟ್ ಟ್ರಾಫಿಕ್ ಅನ್ನ ಬಂದ್ ಮಾಡಿ ಕೆಲವು ಗಂಟೆಗಳು ಅಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಈ ಜಾಗ ನಮಗ್ ಮಾತ್ರ ಗೊತ್ತಿರುತ್ತೆ ಯಾವ ಸರ್ಫೇಸ್ ಅಲ್ಲಿ ನಾವು ಹಾರ್ಡ್ ರನ್ವೇ ಮಾಡಿದೀವಿ. ಆದ್ರೆ ಎನಿಮಿ ಆಗೋದು ಬಹಳ ಕಷ್ಟ, ಯಾಕೆಂದ್ರೆ ಇದು ಹೈವೇ, ಇದು ಯಾವ ಹೈವೇನಲ್ಲಿ ಯಾವ ರೀತಿ ಎಳೀತಾರೆ ಅನ್ನೋದನ್ನ ಅಂದಾಜು ಮಾಡೋದು ಎನಿಮಿಗೆ ಕಷ್ಟ ಆಗುತ್ತೆ. ಮತ್ತೊಂದು ಆಲ್ಟರ್ನೇಟಿವ್ ಸಿಕ್ಕಾಪಟ್ಟೆ ಇರುತ್ತೆ. ನಮ್ದೊಂದು 4-5 ಇಂಪಾರ್ಟೆಂಟ್ ಏರ್ ಬೇಸು ಅಸ್ಸಾಂನಲ್ಲಿ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಇದ್ರೆ ಅಡಿಷನಲ್ ಆಗಿ ಇನ್ನೊಂದಿಷ್ಟು ನಮ್ಗೆ ರನ್ವೇಗಳು ಆಲ್ಟರ್ನೇಟ್ ಆಗಿ ಸಿಕ್ಕ ಹಾಗೆ ಆಗುತ್ತೆ. ರೈಟ್ ಸರ್. ಎಸ್, ಧನ್ಯವಾದ ಜಾನಕಿರಾಮ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.